ಹಿಂದೆನೂ ಗೆದ್ದಿದ್ದೀವಿ ಬೈ ಎಲೆಕ್ಷನ್ಗಳಲ್ಲಿ, ಈಗಲೂ ಕೂಡ ಗೆಲ್ತೀವಿ. ಬಾಗಲಕೋಟೆ ಏನಾದ್ರು ಕಷ್ಟ ಇದೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬಾಗಲಕೋಟೆ ಕಷ್ಟ ಆಗುತ್ತೆ ಅಂತ ಬಿಜೆಪಿ ಕಷ್ಟ ಆಗುತ್ತೆ ಗೆಲ್ಲೋದು ಅಂತ. ಇಲ್ಲಿ ಕಷ್ಟ ಆಗಲ್ವಾ? ಇಲ್ಲಿ ಹೇಳ್ತಲ್ಲ ಅವ್ರು ಬಾಗಲಕೋಟೆ ಎರಡೂ ಕಡೆ ಕಷ್ಟ ಅವ್ರಿಗೆ. ಆಮೇಲೆ ಬಿಜೆಪಿಗೆ ಗೃಹಲಕ್ಷ್ಮಿ ಕೇವಲ 10 ತಿಂಗಳು ಮಾತ್ರ ಬರ್ತಾ ಇದೆ, 2 ತಿಂಗಳು ಕೊಡೋದಿಲ್ಲ ಅಂತ ಒಂದು ಆರೋಪ. ಕೊಡ್ತಾ ಇದೀವಿ, ತಿಂಗಳು ಅಂತಲ್ಲ ಕೊಡ್ತಾ ಇದೀವಿ. ಈಗ ಕೊಡಬೇಕಾಗಿದೆ, ಇನ್ನು 2 ತಿಂಗಳು 3 ತಿಂಗಳದ್ದು ಕೊಡಬೇಕು ಅಂತ ಕೊಡ್ತಾ ಇದ್ವಿ. ಆಮೇಲೆ ಈಗ ವಿಜೇಂದ್ರ ಅವ್ರು ಹೇಳ್ತಾರೆ ಸಾಲದ ಸಿದ್ದರಾಮಯ್ಯ ಸಾಲ ವಿಪರೀತ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಸಾಲ ಅವ್ರಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡಿದಾರಂತ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡಿದ್ದಾರೆ ಏನ್ರಿ? ನಿಮಗ್ ಗೊತ್ತಾ? ಒಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಲ್ಲ ನಿಮ್ಗೆ ಗೊತ್ತೇನೆಯ? ನೀನು ಓದ್ಕೊಂಡಿಲ್ಲ ಮಾಡಿಲ್ಲ ಸುಮ್ಮನೆ ಪ್ರಶ್ನೆ ಕೇಳ್ತಾ ಇದೀಯ. ಅವನು ವಿಜೇಂದ್ರ ಹೇಳ್ದನ್ನೇ ನೀನು ಹೇಳ್ತೀಯ, ರಿಪೀಟ್ ಮಾಡ್ತೀಯ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಮಾಡಿದ್ದಾರೆ, ಗೊತ್ತಾಯ್ತಾ? ಅದರ ಪ್ರಕಾರ GDP-ಯ 25% ಒಳಗಡೆ ಇರಬೇಕು ಸಾಲ. ಮತ್ತೆ ಸಾಲ ನಿಗದಿ ಮಾಡೋರು ಯಾರು? ಈ ರಾಜ್ಯಕ್ಕೆ ಸಾಲ ಎಷ್ಟು ಕೊಡಬೇಕು ಅಂತ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರ ಸರ್ಕಾರ, ಕೇಂದ್ರದಲ್ಲಿ ಯಾರು ಸರ್ಕಾರ ಇರೋದು? ಅವ್ರು ನಿಗದಿ ಮಾಡಿರೋ ಸಾಲನೇ ತಗೊಂಡಿರೋದು. ಎಲಿಜಿಬಿಲಿಟಿ ಎಷ್ಟಿದೆ ಅಷ್ಟನ್ನ ನಿಗದಿ ಮಾಡ್ತಾರೆ ಅವರು. ಆ ಸಾಲ ನಾವು ತಗೊಂಡಿದ್ದೀವಿ. ಅದರಿಂದ ಸಾಲಗಾರರ ಹೆಂಗೆ ಆಗ್ಬಿಡ್ತೀವಿ? ಹೆಂಗ್ರಿ ಆಗ್ತೀವಿ? ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.